ಹಲೋ ವೆರಿ ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಬೆಳಗ್ಗೆ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಿರ್ಬೋದು. ಸೊ ನಾನು ನಮ್ಮ ಊರಿಂದ ಬೆಂಗಳೂರಿಗೆ ಹೊರಡ್ತಾ ಇದ್ದೀನಿ. ಸೊ ನನ್ನ ಫ್ಲೈಟ್ ಬಂದು ಬೆಳಗ್ಗೆ 8 ಗಂಟೆಗೆ ಇದೆ. ಸ್ವಲ್ಪ ಅರ್ಜೆನ್ಸಿಯಲ್ಲಿ ನಾನು ಆರ್ನಮೆಂಟ್ಸ್ ಹಾಕ್ಕೊಳ್ಳೋಕೆ ಮರ್ತೋಗಿದ್ದೆ. ಸೊ ಗಾಡಿಯಲ್ಲಿ ಹೋಗ್ತಾನೆ ನನ್ನ ತಮ್ಮ ಡ್ರಾಪ್ ಮಾಡ್ತಾ ಇದ್ದಾನೆ, ಅಲ್ಲೇ ಹಾಕ್ಕೊಳ್ತಾ ಇದ್ದೆ ನಾನು. ಸೊ ದಾರಿಯಲ್ಲಿ ಹೋಗ್ತಾ ಪೆಟ್ರೋಲ್ ಹಾಕ್ಕೊಂಡು ನನ್ನ ಪ್ರಯಾಣನ ನಾನು ಸ್ಟಾರ್ಟ್ ಮಾಡಿದೆ. ದಾರಿಯಲ್ಲಿ ಹೋಗ್ತಾ ನೇಚರ್ ಬಂದು ತುಂಬ ಸಖತ್ತಾಗಿತ್ತು ಆ್ಯಂಡ್ ಸ್ವಲ್ಪ ಬೀದರ್ ಬಂದು ಸ್ವಲ್ಪ ಡೆವಲಪ್ ಆಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಸೊ ಫೈನಲಿ ನಾನು ಏರ್ಪೋರ್ಟ್ನ ರೀಚ್ ಆದೆ ಆ್ಯಂಡ್ ಇಟ್ಸ್ ರಿಯಲಿ ಫೀಲಿಂಗ್ ವೆರಿ ಗುಡ್ ಬಿಕಾಸ್ ದಿಸ್ ಈಸ್ ಫಸ್ಟ್ ಫ್ಲೈಟ್ ಫ್ರಮ್ ಮೈ ನೇಟಿವ್. ಬೆಂಗಳೂರಿಂದ ಬರ್ತಾ ಇರ್ತೀನಿ ಬಟ್ ಬೀದರಿಂದ ನಾನು ಯಾವತ್ತೂ ಬರಲಿಲ್ಲ. ಸೊ ದಿಸ್ ಈಸ್ ದ ಎಂಟ್ರೆನ್ಸ್, ಅಲ್ಲಿ ಚೆಕ್ಕಿಂಗ್ ಎಲ್ಲ ನಡೆಯುತ್ತೆ. ನಮ್ಮ ಫೋನ್ ನಂಬರ್ ಆ್ಯಂಡ್ ಬೈಕ್ ನಂಬರ್ನ ಅಲ್ಲಿ ನೋಟ್ ಡೌನ್ ಮಾಡ್ಕೊಳ್ತಾರೆ ಬಿಕಾಸ್ ಎಂಟ್ರೆನ್ಸಲ್ಲಿ ಯಾರು ಬರ್ತಾ ಇದ್ದಾರೆ, ಯಾರು ಹೋಗ್ತಾ ಇದ್ದಾರೆ ಅಂತ ಎಲ್ಲ ಡೀಟೇಲ್ಸ್ ಇಡ್ತಾರೆ. ಆ್ಯಂಡ್ ದಿಸ್ ಈಸ್ ದ ಏರ್ಪೋರ್ಟ್ ಎಂಟ್ರೆನ್ಸ್. ಸೊ ತುಂಬ ಚಿಕ್ಕದಾಗಿದೆ ಬಟ್ ವೆರಿ ಬ್ಯೂಟಿಫುಲ್ ಆಗಿದೆ, ನನಗೆ ತುಂಬ ಇಷ್ಟ ಆಯಿತು. ದಿಸ್ ಈಸ್ ದ ಎಂಟ್ರೆನ್ಸ್, ಇಷ್ಟು ಚೆನ್ನಾಗಿದೆ. ಆ್ಯಂಡ್ ಹೋಗ್ತಾ ಹೋಗ್ತಾ ಲೈಕ್ ಬಾರ್ಗೆಟ್ಸ್ ಎಲ್ಲ ಹಾಕಿದ್ದಾರೆ, ಲೈಕ್ ತುಂಬ ಜಾಸ್ತಿ ಲೈಕ್ ರಶ್ ಆಗಿರಬಾರ್ದು ಆ್ಯಂಡ್ ಇಟ್ ಶುಡ್ ಬಿ ಸೇಫ್ ಅಂತಲೇ ಹೇಳ್ಬೋದು. ಸೊ ಅದಕ್ಕೋಸ್ಕರ ಆ್ಯಂಡ್ ದಿಸ್ ಈಸ್ ದ ಏರ್ಪೋರ್ಟ್ ಆಫ್ ಬೀದರ್. ಪಾರ್ಕಿಂಗ್ ಸ್ಲಾಟ್ಸ್ ಕೂಡ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಆ್ಯಂಡ್ ಇಟ್ಸ್ ಅ ವೆರಿ ಬಿಗ್ ಆ್ಯಂಡ್ ವೆರಿ ಹ್ಯೂಜ್. ಅಲ್ಲಿ ವರ್ಕರ್ಸ್ ಆಮೇಲೆ ಟ್ರಾವೆಲ್ ಯಾರು ಡ್ರಾಪ್ ಮಾಡೋಕ್ಕೆ ಬಂದಿದ್ದಾರೆ, ಸೊ ಎಲ್ಲರೂ ಆರಾಮಾಗಿ ಪಾರ್ಕ್ ಮಾಡ್ಕೋಬೋದು. ಸೊ ಇದು ಎಂಟ್ರೆನ್ಸ್ ಬಂದು ಚೆಕಿಂಗ್ ಮಾಡ್ತಾಯಿದ್ದಾರೆ ಐ ಡಿಸ್ ಎಲ್ಲ. ಸೊ ಇಲ್ಲಿ ನಮ್ಮ ಬ್ಯಾಗ್ ಚೆಕ್ ಮಾಡ್ತಾರೆ, ಲೈಕ್ ವೇಟೇಜ್ ಎಲ್ಲ ಚೆಕ್ ಮಾಡಿಬಿಟ್ಟು ಅಲ್ಲಿಂದ ಬೋರ್ಡಿಂಗ್ ಪಾಸ್ ತೊಗೊಂಡು ವೇಟಿಂಗ್ ಹಾಲಲ್ಲಿ ವೇಟ್ ಮಾಡ್ಕೊಂಡು ನಿಲ್ಲಬೇಕು. ಸೊ ಫ್ಲೈಟ್ ಅನೌನ್ಸ್ ಮಾಡೋವರೆಗೂ ನಾವು ಇಲ್ಲೇ ವೇಟಿಂಗ್ ಹಾಲಲ್ಲೇ ಕಾಯಬೇಕು. ಆ್ಯಂಡ್ ದಿಸ್ ಈಸ್ ಮೈ ಫ್ಲೈಟ್ ಟಿಕೆಟ್ ಬೋರ್ಡಿಂಗ್ ಪಾಸ್. ಸೊ ಬೋರ್ಡಿಂಗ್ ಪಾಸ್ ತೊಗೊಂಡು ನಾನು ವೇಟಿಂಗ್ ಹಾಲಲ್ಲಿ ವೇಟ್ ಮಾಡ್ತಾಯಿದ್ದೆ. ತುಂಬ ಲೈಕ್ ಮೋರ್ ದೆನ್ ಹಾಫ್ ಆ್ಯನ್ ಅವರ್ ನಾನು ವೇಟ್ ಮಾಡಿದೆ ಅಲ್ಲಿ. ಸೊ ಏನಪ್ಪ ಮಾಡೋದು, ಬೋರ್ ಆಗ್ತಾಯಿದೆ ಅಂತ ಸ್ವಲ್ಪ ವಾಶ್ರೂಮ್ ಹೋಗಿ ಬರೋಣ ಅಂತ ವಾಶ್ರೂಮ್ ಹೋದೆ ನಾನು. ಅಲ್ಲಿ ಒಂದು ಸ್ವಲ್ಪ ನಾವು ಸೆಲ್ಫಿ ತೊಗೊಳ್ಳೋಣ ಅಂತ ಸೆಲ್ಫಿ ತೊಗೊಂಡೆ ನಾನು. ಆ್ಯಂಡ್ ತಿರ್ಗಾ ಬಂದು ನನ್ನ ಸೀಟ್ ಮೇಲೆ ನಾನು ಕೂತ್ಕೊಂಡೆ. ದಿಸ್ ವಾಸ್ ವೆರಿ ಬೋರಿಂಗ್ ಗೈಸ್ ಬಿಕಾಸ್ ಐ ವಾಸ್ ಟ್ರಾವೆಲಿಂಗ್ ಆಲ್ ಅಲೋನ್. ಸೊ ಫೈನಲಿ ಫ್ಲೈಟ್ ಅನೌನ್ಸ್ಮೆಂಟ್ ಆಯಿತು. Who are traveling with infants and children requiring any special medical attention, board the flight to the gate number 1. ಅನೌನ್ಸ್ಮೆಂಟ್ ಆಗಿದ ತಕ್ಷಣ ನಮ್ಮನ್ನು ಪಿಕಪ್ ಮಾಡೋಕ್ಕೆ ಬಸ್ ಬರುತ್ತೆ, ಏರ್ಪೋರ್ಟ್ ಬಸ್ ಬರುತ್ತೆ. ಸೊ ನಾನು ಬಸ್ ಹತ್ಕೊಂಡು ಲೈಕ್ ಐ ವಾಸ್ ದ ಫಸ್ಟ್ ಟು ಎಂಟರ್ ದ ಬಸ್. ಸೊ ನಾನು ಒಳ್ಳೆ ಸೀಟ್ನ ಹಿಡ್ಕೊಂಡೆ, ಲೈಕ್ ನಾನು ಲಾಸ್ಟಲ್ಲಿ ಹೋಗಿ ಕೂತ್ಕೊಳ್ಳೋಣ ಅಂದ್ಕೊಂಡೆ ಬಟ್ ತುಂಬ ಹೈಟ್ ಆಗಿತ್ತು. ಸೊ ಅದಕ್ಕಾಗಿ ಫ್ರಂಟ್ ಸೀಟಲ್ಲಿ ಕೂತ್ಕೊಂಡು ಏರ್ಗೆ ರೀಚ್ ಆದ್ವಿ. ಆ್ಯಂಡ್ ದಿಸ್ ಈಸ್ ದ ಎಂಟ್ರೆನ್ಸ್ ಆಫ್ ಏರ್ ಲೈನ್ಸ್. ಸೊ ನಾನು ಒಳ್ಳೆ ಸೀಟ್ನೇ ಹಿಡ್ಕೊಂಡೆ, ಎಂಟ್ರಿ ಆಗ್ತಾಯಿದ್ರು ಇನ್ನೂ ಜನ. ಸೊ ಏರ್ಪ್ಲೇನ್ ಒಳಗಡೆ ಹತ್ತೋಕ್ಕೆ ಇದು ಬಂದು ನಮಗೆ ಸ್ಟೇರ್ಸ್ ಇದೆ. ಸೊ ಅದು ಎಲ್ಲ ನಮಗೆ ಕೂಡಿಸ್ಬಿಟ್ಟು ಹತ್ತಿಸ್ಬಿಟ್ಟು ವಾಪಸ್ ತಿರ್ಗಾ ಹೋಗ್ತಾ ಇದೆ. ಬರೋರು ಇನ್ನೂ ಬರ್ತಾ ಇದ್ದಾರೆ. ಸೊ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಸೇಫ್ಟಿಗೋಸ್ಕರ. ನಾನು ಏನು ಮಾಡೋದು ಕೂತ್ಕೊಡು ಅಂತ ಒಂದು ಸ್ವಲ್ಪ ಪೋಸ್ ಕೊಟ್ಟೆ. ಆ್ಯಂಡ್ ತುಂಬ ಸುಸ್ತಾಗ್ತಾಯಿತ್ತು ನನಗೆ, ಬೆಳಗ್ಗೆ ನಿದ್ದೆ ಜಾಸ್ತಿ ಬರ್ತಾಯಿತ್ತು. ಸೊ ವಿಂಡೋ ಓಪನ್ ಮಾಡಿಬಿಟ್ಟು ಆಚೆ ನೋಡೋಣ ಅಂತ ವಿಂಡೋ ಓಪನ್ ಮಾಡಿದೆ. ಇಟ್ಸ್ ಅ ವೆರಿ ಬ್ಯೂಟಿಫುಲ್ ವೈಬ್. ಸೊ ಫೈನಲಿ ಏರ್ ಬಂದು ಟೇಕ್ ಆಫ್ ಆಗ್ತಾ ಇದೆ ಆ್ಯಂಡ್ ಇಟ್ಸ್ ವೆರಿ ಹೈ ಸ್ಪೀಡ್. ಸೊ ವಾಯ್ಸ್ ಕೇಳಿಸ್ಕೊಳ್ಳಿ, ಆ ವಾಯ್ಸಲ್ಲೇ ಒಂಥರ ಮಜಾ ಇರುತ್ತೆ ಗೈಸ್. ಸೊ ಫೈನಲಿ ಟೇಕ್ ಆಫ್ ಆಯಿತು ಆ್ಯಂಡ್ ಐ ಆಮ್ ಆನ್ ಸ್ಕೈ ಫ್ಲೈಯಿಂಗ್ ಟುವರ್ಡ್ಸ್ ಹೈ ಅಂತ ಹೇಳ್ತಾ ನಾನು ಬ್ಯೂಟಿಫುಲ್ ವೈಬ್ನ, ನೇಚರ್ನ ಎಂಜಾಯ್ ಮಾಡ್ತಾಯಿದ್ದೆ. ಸೊ ಅಲ್ಲಿ ಕಾಫಿ ಕುಡಿಯೋಣ ಅಂತ ಸೊ ಬಿಸಿಯಾಗಿರೋ ಕಾಫಿನ ತೊಗೊಂಡೆ ಆ್ಯಂಡ್ ಇಟ್ ವಾಸ್ ವೆರಿ ಟೇಸ್ಟಿ ಗೈಸ್. ಇಟ್ ವಾಸ್ ರಿಯಲಿ ಡಿಫ್ರೆಂಟ್ ಫ್ರಮ್ ನ್ಯಾಚುರಲ್ ನಾವೇನು ಹೋಮ್ ಮೇಡ್ ಮಾಡ್ತೀವಿ, ತುಂಬ ಡಿಫ್ರೆಂಟಾಗಿತ್ತು, ಸಖತ್ತಾಗಿತ್ತು. ಸೊ ಒಂದು ಸ್ವಲ್ಪ ನಾನು ಪೋಸ್ ಕೊಟ್ಟೆ, ಲೈಕ್ ಏನು ಮಾಡೋದು ಕೂತ್ಕೊಂಡು ಬೋರ್ ಆಗ್ತಾಯಿತ್ತು ಅಂತ. ಸೊ ವಿಡಿಯೋ ಮಾಡ್ಕೊಂಡೆ ನಾನು. ಸೊ ವಾಶ್ರೂಮ್ ಹೋಗೋಣ ಅಂತ ವಾಶ್ರೂಮ್ ಹೋದೆ ಆ್ಯಂಡ್ ಇಟ್ಸ್ ವೆರಿ ಕ್ವೈಟ್ ನೀಟ್. ಸೊ ಫೈನಲಿ ನಾನು ಬಂದು ಇವಾಗ ಬ್ಯಾಂಗ್ಳೂರಿಗೆ ಹತ್ರ ರೀಚ್ ಆಗ್ತಾ ಇದ್ದೀನಿ. ಆ್ಯಂಡ್ ನೇಚರ್ನ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ. ಲೈಕ್ ಇಟ್ಸ್ ವೆರಿ ಎಂಜಾಯಬಲ್, ಇಟ್ಸ್ ವೆರಿ ಮೆಮೊರಿಯಬಲ್ ಅಂತಲೇ ಹೇಳ್ಬೋದು.
ಸೊ ಫೈನಲಿ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ನಾನು ಲ್ಯಾಂಡ್ ಆಗ್ತಾ ಇದ್ದೀನಿ ಆ್ಯಂಡ್ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಮೆಮೊರಿ ಫಾರ್ ಮೀ ಆ್ಯಂಡ್ ಅ ಬೆಸ್ಟ್ ಮೂಮೆಂಟ್. ಸೊ ಫೈನಲಿ ಲ್ಯಾಂಡ್ ಆದೆ ನಾನು. ಸ್ಟೇರ್ಸ್ ಟ್ರಾಲಿ ಬರ್ತಾಯಿದೆ ನಮ್ಮನ್ನು ಕೆಳಗೆ ಇಳಿಸೋಕ್ಕೆ. ಸೊ ಫೈನಲಿ ಲ್ಯಾಂಡ್ ಆಗಿ ಅಲ್ಲಿ ಬೇರೆ ಒಂದು ಫ್ಲೈಟ್ ಹೋಗ್ತಾಯಿತ್ತು ಇಂಡಿಗೋ, ತುಂಬ ಬ್ಯೂಟಿಫುಲ್ ಆಗಿತ್ತು. ಸೊ ಅದನ್ನು ಕ್ಯಾಪ್ಚರ್ ಮಾಡಿದೆ ನಾನು. ಸೊ ಫೈನಲಿ ಬಸ್ಸಿಂದ ನಾವು ಬಂದು ಇವಾಗ ಲಗೇಜ್ ತೊಗೊಳಕ್ಕೆ ಹೊರಡ್ತಾ ಇದ್ದು. ಸೊ ಅಲ್ಲಿ ಲಗೇಜ್ ಬಂದು ರೋಲ್ ಆಗ್ತಾ ಇರುತ್ತೆ. ಸೊ ನನ್ನ ಲಗೇಜ್ ಇನ್ನೇನು ಬಂತು ಅದನ್ನು ತೊಗೊಂಡು ನಾನು ಎಕ್ಸಿಟ್ ಕೊಟ್ಬಿಟ್ಟೆ. ಸೊ ನನ್ನ ಪಿಕಪ್ ಮಾಡೋಕ್ಕೆ ನನ್ನ ಕ್ಯಾಬ್ ಬಂದಿತ್ತು. ಹಾಗೆ ಬ್ಯೂಟಿಫುಲ್ ವ್ಯೂ ನೋಡಿಕೊಂಡು ಎಕ್ಸಿಟ್ ಕೊಟ್ಟೆ ಏರ್ಪೋರ್ಟಿಂದ. ಸೊ ಹಾಗೆಯೇ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ಟಿಲ್ ದ್ಯಾಟ್ ಟೇಕ್ ಕೇರ್, ಬೈ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಏನಾದರೂ ಹೆಚ್ಚಾಗಿ ವಿಡಿಯೋಸ್ ಬೇಕಾದರೆ ಕಮೆಂಟ್ ಮೂಲಕ ತಿಳಿಸಿ. ಬೈ.